ಉಪಿ ಸರ್ ಜೊತೆ ಅವ್ರು ಡೈರೆಕ್ಷನ್ ಮಾಡ್ತಾರೆ, ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ನಮಗೆ ಒಂದು ದೊಡ್ಡ ಆಪರ್ಚುನಿಟಿ ಅದು. ಇಲ್ಲೇನು ನಾವು ತುಂಬ ಏನು ಆಚೆಯಿಂದ ಏನು ಔಟ್ ಆಫ್ ವರ್ಲ್ಡ್ ಏನು ಮಾಡ್ತಾಯಿಲ್ಲ ಇಲ್ಲಿ. ಆ್ಯಕ್ಚುಲಿ ಇದು ಫ್ಯಾಕ್ಟ್ ನಡೆಯೋದು ಇರೋಂಥದ್ದೇ. ಪ್ರೆಸೆಂಟೇಷನ್ ಬೇರೆ ಥರ ಇರುತ್ತೆ, ಅಂದರೆ ಸ್ಟೈಲೈಸ್ಡಾಗಿ ಮಾಡಿರ್ತಾರೆ. ಮತ್ತು ಉಪಿ ಸರ್ ಜೊತೆ ಕಬ್ಜಾ ಸಿನಿಮಾ ಮಾಡ್ತಾಯಿದ್ದೆ ನಾನು. ಅದರ ಆರ್ಟ್ ಡೈರೆಕ್ಷನ್ ಮಾಡೋದು ಅವಾಗ ಒಂಚೂರು ನಾವು ಡಿಸ್ಕಸ್ ಮಾಡ್ತಾಯಿದ್ವಿ, ಬೇರೆ ಬೇರೆ ವಿಷಯಗಳನ್ನ ಡಿಸ್ಕಸ್ ಮಾಡ್ತಾರೆ. ಸೊ ರಿಸರ್ಚ್ ಮಾಡಾದ್ಮೇಲೆ ಅದನ್ನ ಹೆಂಗೆ ನಾವು ಪ್ರೆಸೆಂಟ್ ಮಾಡ್ತೀವಿ, ನಮ್ಮದೇ ಒಂದು ಸ್ಟೈಲೇನು ಅಲ್ಲಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾರೇ ಆ ಡೈರೆಕ್ಟರ್ ಆದರೂ ಬರೀ ಇಲ್ಲಿಗೆ ಸೇರುತ್ತೆ ಅಲ್ಲಿಗೆ ಸೇರುತ್ತೆ ಅದಲ್ಲ, ಪ್ರತಿಯೊಬ್ಬರಿಗೂ ಅದು ತುಂಬ ಕನೆಕ್ಟ್ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅರ್ಥ ಕೊಡುತ್ತೆ. ಅದು ಅರ್ಥ ಇದೆ ಅಲ್ಲಿ. ಅವರು ಆಲ್ಮೋಸ್ಟ್ ದಿನ ಮಧ್ಯಾಹ್ನ ಬಂದು ಜೊತೆಗಿರೋರು, ಎಕ್ಸ್ಪ್ಲೇನ್ ಮಾಡೋರು, ಅವ್ರು ಕ್ಯಾಮ್ರಾಮ್ಯಾನ್ ಬರೋರು ಎಲ್ಲ ಬಿಫೋರ್ ಶೂಟ್ ಪ್ರತಿಯೊಂದು ವಿಷಯದಲ್ಲೂ. ಇದು ಒಂದೇ ಅಂತಲ್ಲ, ಸಿ ಜಿ ಎಲ್ಲೂ ಅವ್ರ ಜೊತೆಗೆ ಕೂತ್ಕೊಂಡಿದ್ರು, ಎಲ್ಲದರಲ್ಲೂ ಜೊತೆಗಿರ್ತಾರೆ ಅವರು. ಅದು ದೊಡ್ಡ ಸ್ಟ್ರೆಂತ್ ಮತ್ತು ದೊಡ್ಡ ಸಪೋರ್ಟ್, ನಮಗೆ ದೊಡ್ಡ ಇನ್ಪುಟ್ ಅದು. ಹೆಲೋ ಕನ್ನಡ ಪಿಚ್ನ UI ಸಿರೀಸ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್. ನಾನಿಮ್ಮ ಕಾವ್ಯ ಕೃಷ್ಣಮೂರ್ತಿ. UI ಸದ್ಯ ನಾವೆಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದೀವಿ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ. ಸದ್ಯಕ್ಕೆ ಬಿಟ್ಟಿರುವಂಥ ವಾರ್ನರ್ ಹಾಗೂ ಸಾಂಗ್ಸ್ ಎಲ್ಲವೂ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ನಲ್ಲಿದೆ. ನಾವೆಲ್ಲರೂ ಕೂಡ ಕೊಂಡಾಡ್ತಾ ಇದ್ದೀವಿ. ಮತ್ತೆ ಉಪ್ಪಿ ಅವರು ಕಮ್ಬ್ಯಾಕ್ ಮಾಡ್ತಿದ್ದಾರೆ ಡೈರೆಕ್ಷನ್ ಮೂಲಕ ಅಂತ ಹೇಳಿ ನಾವೆಲ್ಲರೂ ಕೂಡ ಖುಷಿ ಪಡ್ತಾ ಇದ್ದೀವಿ. ಸೊ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದೀವಿ. ಸಿನಿಮಾದ ಸಾಕಷ್ಟು ಆರ್ಟಿಸ್ಟ್ಗಳನ್ನು ನಾವು ಇವಾಗಲೇ ಮಾತನಾಡಿಸಿದ್ದೀವಿ. ಇವಾಗ ಮೇಜರ್ ರೋಲ್ UI-ನಲ್ಲಿ ಅಂತ ಹೇಳಿದ್ರೆ ನಿಜವಾಗ್ಲೂ ತಪ್ಪಾಗೋದಿಲ್ಲ. ಅವ್ರು ಬೇರೆ ಯಾರೂ ಅಲ್ಲ, ಆರ್ಟ್ ಡೈರೆಕ್ಟರ್ ಆದಂಥ ಶಿವಕುಮಾರ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಸಿನಿಮಾದ ಬಗ್ಗೆ ಸಾಕಷ್ಟಿದೆ, ಮಾತನಾಡಿಸ್ತಾ ಹೋಗೋಣ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ನಮಸ್ತೆ, ವೆಲ್ಕಮ್ ಟು ದ ಶೋ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಆರಾಮೀಗ? ಆರಾಮು. ಸೊ ಎಲ್ಲ ಬ್ಯುಸಿ ಅಂದರೆ ಈಗ ನಾವು ಯಾವುದೇ ಸಿನಿಮಾ ತಗೊಳ್ಳೋಣ, ದೊಡ್ಡ ಮಟ್ಟಕ್ಕೆ ಯಾವುದೊಂದು ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಆಗ್ತಿದೆ ಅಂತಂದರೆ ಅಲ್ಲಿ ಶಿವಕುಮಾರ್ ಸರ್ ಇದ್ದೇ ಇರ್ತಾರೆ, ಬೇಕೇ ಬೇಕು. ಏನಾದರೂ ಮ್ಯಾಜಿಕ್ ಏನು ಅಂತ ಹೇಳಿ? ಗೊತ್ತಿಲ್ಲ, ಅವನು ಮ್ಯಾಜಿಕ್ ಅಂತಲೇ ಏನಿಲ್ಲ. ನಾನು ತುಂಬ ಲಕ್ಕಿ. ನನಗೆ ಆ ಥರ ಪ್ರಾಜೆಕ್ಟ್ಗಳು ಸಿಗ್ತಾ ಇರೋದು, ಮತ್ತು ಅಂಥ ಡೈರೆಕ್ಟ್ರುಗಳ ಜೊತೆ ವರ್ಕ್ ಮಾಡೋದು. ಅದು ಬಿಟ್ಟರೆ ನಮಗೂ ಅದು ಒಂದು ಡ್ರೀಮ್ ಅಲ್ಲ. ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಅನ್ನೋದು ಒಂದು ಕಡೆ, ಅದು ಚಿಕ್ಕ ಪ್ರಾಜೆಕ್ಟ್ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇನು ದೊಡ್ಡದು ಚಿಕ್ಕದಂತೇನಿಲ್ಲ. ಅಲ್ಲೆಷ್ಟು ವರ್ಕ್ ಇದೆ ಅನ್ನೋದೇ ಇಂಪಾರ್ಟೆಂಟ್. ಅದು ದೊಡ್ಡದಾಗಲಿ ಚಿಕ್ಕದಾಗಿ ಅದು ನನಗೇನು ತುಂಬ ಡಿಫ್ರೆನ್ಸ್ ಅನಿಸಲ್ಲ. ಬಟ್ ಐ ಆಮ್ ಹ್ಯಾಪಿ. ಹ್ಯಾಪಿ ಅಂದರೆ ಸರ್ ನೀವೊಂದು ಅದ್ಭುತ ಮಾತನ್ನು ಹೇಳಿದ್ರಿ, ದೊಡ್ಡ ಸಿನಿಮಾ ಆಗಲಿ ಚಿಕ್ಕ ಸಿನಿಮಾ ಆಗಲಿ ಆರ್ಟ್ ಅಷ್ಟೇ ಅಂತ ಹೇಳಿ. ಸೊ ಈಗ ನಾವು ನಿಮ್ಮನ್ನ ಬರೀ ದೊಡ್ಡ ಸಿನಿಮಾಗಳಲ್ಲೇ ನೋಡ್ತಾ ಇದ್ದೀವಿ, ಅಂದರೆ ಆ ಲೈನಪ್ಸ್ ಆಗಿದೆ. ಸೊ ಇದೆಷ್ಟು ಖುಷಿ ಕೊಡುತ್ತೆ ಅಂತ, ಯಾಕೆಂದರೆ ಒಬ್ಬರು ಆರ್ಟ್ ಅಂತ ಅಂದರೆ ಪ್ರತಿ ಸಿನಿಮಾದಲ್ಲೂ ಮುಖ್ಯ ಪಾತ್ರ ಅದು. ಸೊ ಇದೆಷ್ಟು ಖುಷಿ ಕೊಡುತ್ತೆ ಅಂತ? ಖುಷಿಗಿಂತ ಹೆಚ್ಚಾಗಿ ಒಂದು ಕೆಲಸ ಮಾಡೋದೇ ಒಂದು ಖುಷಿ. ಆ ಕೆಲಸ ಸಿಗೋದೇ ನಮಗೊಂದು ಖುಷಿ. ಅದು ಆ ಥರ ತೊಗೊಬೋದು ಅಷ್ಟೇ. ಖುಷಿ ಕೊಡೋದು ಅದು ಕೆಲಸ ಮುಗ್ದಾದ್ಮೇಲೆ ಅದನ್ನು ನೋಡಿ ಖುಷಿ ಪಡ್ತೀವಿ. ಬಟ್ ಕೆಲಸ ಮಾಡೋದು ಒಂದು ಖುಷಿಯಾಗಿರ್ತದೆ. ಬಿಕಾಸ್ ವರ್ಕ್ ಮಾಡೋದು ನಮ್ಗೆ ತುಂಬ ಹುಚ್ಚು. ಎಕ್ಸಾಕ್ಟ್ಲಿ. ಇನ್ನು ಸರ್ ವಾರ್ನರ್ ಈಗಾಗಲೇ ರಿಲೀಸ್ ಆಗಿದೆ, ಸಿಕ್ಕಾಪಟ್ಟೆ ಟ್ರೆಂಡಿಂಗ್ನಲ್ಲಿದೆ, ಎಲ್ಲರೂ ಕೂಡ ಮೆಚ್ಕೋತಾ ಇದ್ದಾರೆ ಓ ಸಿನಿಮಾ ಇನ್ನೇನೋ ಮಾಡುತ್ತೆ ಅಂತ ಹೇಳಿ. ನೀವು ಅದರಲ್ಲಿ ಮೇಜರ್ ರೋಲ್, ಅಂದರೆ ನಮಗೆ ಕ್ಲೀನಾಗಿ ಗೊತ್ತಾಗುತ್ತೆ ಆ ಸೆಟ್ ವರ್ಕ್ ಇವೆಲ್ಲವೂ ಕೂಡ ಆ ವಾರ್ನರ್ನಲ್ಲೇ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಒಂದು ಕಡೆ ವಿಷುವಲ್ ಎಫೆಕ್ಟು ಪ್ಲಸ್ ಸೆಟ್ ಇದನ್ನು ಅಚೀವ್ ಮಾಡಿದಂಥ ಆ ಪ್ರಾಸೆಸ್ ಹೇಗಿತ್ತು, ಆ್ಯಂಡ್ ಅದು ನಿಜವಾಗ್ಲೂ ಚಾಲೆಂಜಿಂಗ್ ಹೌದು. ಸೊ ಅದು ಹೇಗೆ ನಿಭಾಯಿಸಿದ್ರಿ? ಉಪಿ ಸರ್ ಜೊತೆ ಅವ್ರು ಡೈರೆಕ್ಷನ್ ಮಾಡ್ತಾರೆ, ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ನಮಗೆ ಒಂದು ದೊಡ್ಡ ಆಪರ್ಚುನಿಟಿ ಅದು. ಮತ್ತು ಅವ್ರ ಥಾಟ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಆ್ಯಕ್ಚುಲಿ ಅದು ಫ್ಯಾಕ್ಟ್ಸೇ. ಫ್ಯಾಕ್ಟ್ಸೇ ಒಂದು ಸ್ಟೈಲೈಸ್ಡಾಗಿ ಮಾಡಿರ್ತಾರೆ ಅವರು. ಒಂದು ಪ್ರೆಸೆಂಟೇಷನ್ ಬೇರೆ ಥರ ಇರುತ್ತೆ. ಎಸ್ಪೆಷಲಿ ಈ ವಾರ್ನರ್ ಬಗ್ಗೆ ಮಾತಾಡೋದು ಫಸ್ಟ್ ಶೂಟ್ ಮಾಡಿದ್ದೆ ನಾವು ಅದೇ. ಫಸ್ಟ್ ಶೂಟ್ ಮಾಡಿದ್ದೆ ಆ ಒಂದು ಪೋರ್ಷನ್ಸ್ ಶೂಟ್ ಮಾಡಿದ್ದು. ಅದರಲ್ಲಿ CG ಆಗಲಿ ಮತ್ತು ಫಿಸಿಕಲ್ ಸೆಟ್ಸು ಆಗಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಅಲ್ಲಿ ಶೂಟ್ ಮಾಡಿದ ಟೈಮಲ್ಲಿ ನಮಗೆ ಫಸ್ಟ್ ಟೈಮ್ ಶೂಟ್ ಮಾಡ್ತಾರೆ, ಅದು ಏನು ನಡೀತಾ ಇರ್ತದೆ, ಏನು ಇರ್ಬೋದು ಅನ್ನೋದು ಒಂದು ಕ್ಯೂರಿಯಾಸಿಟಿ ಇತ್ತು. ಅದಾದಮೇಲೆ ಉಪಿ ಸರ್ ಅವ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋರು. ತುಂಬ ಔಟ್ಸ್ಟ್ಯಾಂಡಿಂಗ್ ಅದು. ನೀವು ಸಿನಿಮಾದಲ್ಲಿ ಇನ್ನೂ ತುಂಬ ಇದು ಒಂದು ಸಣ್ಣ ಪೋರ್ಷನ್ ಅಷ್ಟೇ, ತುಂಬ ಎಪಿಸೋಡ್ಸ್ ಇದೆ. ಅದನ್ನು
ಉಪ್ಪಿ ಸರ್ ಅಂದರೆ ಅದೊಂದು ಸೀಕ್ರೆಸಿ ಅನ್ನೋದನ್ನ ಜಾಸ್ತಿ ಮೇಂಟೈನ್ ಮಾಡ್ತಾರೆ ಸರ್, ಯಾವುದನ್ನು ಬಿಟ್ಕೊಡಲ್ಲ. ಮೊನ್ನೆ ಸ್ಟೇಜ್ ಮೇಲೆ ಕೂಡ ಹೇಳ್ತಾ ಇದ್ರು, ನನಗೆ ಯಾವುದನ್ನು ಬಿಟ್ಟು ಜನನ ಥಿಯೇಟರ್ ಕರ್ಸೋದು ನನಗೆ ಇಷ್ಟ ಇಲ್ಲ, ಏನು ಬಿಡ್ದೇನೆ ನಾನು ಒಂದು ಸಿನಿಮಾನ ಹಿಟ್ ಮಾಡಿ ತೋರಿಸ್ತೀನಿ ಅಂತ ಹೇಳಿ. ಬಟ್ ಸೆಟ್ಟು ನೀವೆಲ್ಲರೂ ಅಂತ ಬಂದಾಗ ನಿಮಗೆ ಆ ಕೆಲಸದ ಆ ಪ್ರಾಸೆಸನ್ನು ಅವರು ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾರೆ, ಅದನ್ನು ಹೇಗೆ ಅಚೀವ್ ಮಾಡ್ತಾರೆ ಅಂತ ಹೇಳಿ, ಅದೇ ಅಲ್ಲೂ ಕೂಡ ಗುಟ್ಟನ್ನು ಮೇಂಟೈನ್ ಮಾಡ್ತಾರಾ ಅಂತ. ಹಂಗೆ ಇದರಲ್ಲಿ ಗುಟ್ಟು ಅನ್ನೋದಕ್ಕಿಂತ ಸಿನಿಮಾ ಇಲ್ಲೇ ಎಲ್ಲ ಮಾತಾಡಿದ್ರೆ ಸಿನಿಮಾದಲ್ಲಿ ಅದು ಒಂದು ಎಕ್ಸೈಟ್ಮೆಂಟ್ ಇರಲ್ಲ ಅನ್ನೋದಕ್ಕೋಸ್ಕರ ಅವ್ರು ಹೇಳಿರ್ತಾರೆ. ಹಂಗೆ ಆ್ಯಕ್ಚುಲಿ ನಮಗೆಲ್ಲ ಪ್ರೋಸೆಸ್ ಅದ್ರ ಬಗ್ಗೆ ವಿಷಯಗಳ ಬಗ್ಗೆ ನಮ್ಮ ಹತ್ರ ಡಿಸ್ಕಸ್ ಮಾಡಿದ್ದಾರೆ, ಮಾಡೇ ಅದು ಎಕ್ಸಿಕ್ಯೂಟ್ ಮಾಡಿರೋದು. ಇದರಲ್ಲೇನು ಗುಟ್ಟು ಅನ್ನೋದು ಏನಿಲ್ಲ, ಇದೆ ಅದು ಹೇಳಿದ್ರೆ ಎಕ್ಸೈಟ್ಮೆಂಟ್ ಅಲ್ಲಿ ಕಮ್ಮಿ ಆಗುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ಅದು ಬಿಟ್ಟರೆ ಮಿಕ್ಕಿ ನಮ್ಮ ಹತ್ರ ತುಂಬ ಡಿಸ್ಕಸ್. ಮೋಸ್ಟ್ಲಿ ನಾನು ಹೈಯೆಸ್ಟ್ ಮೀಟಿಂಗ್ ಅಟೆಂಡ್ ಮಾಡಿರೋದು ಉಪ್ಪಿ ಸರ್ ಜೊತೆ ಡಿಸ್ಕಷನ್. ಇಷ್ಟು ಸಿನಿಮಾಗಳು ಮಾಡಿದ್ದೀವಲ್ಲ, ಈ ಸಿನಿಮಾದ ಹೈಯೆಸ್ಟ್ ತುಂಬ ಮೀಟಿಂಗು ಡಿಸ್ಕಷನ್ಸ್ ಅಟೆಂಡ್ ಮಾಡಿರೋದು UI ಸಿನಿಮಾ. ಅದೇ ಅನಿಸುತ್ತೆ. ಒಂದು ಕಡೆ ವರ್ಲ್ಡಲ್ಲಿ ಒನ್ ಆಫ್ ದಿ ಬೆಸ್ಟ್ ಡೈರೆಕ್ಟರ್ ಉಪ್ಪಿ ಸರ್, ಇನ್ನೊಂದು ಕಡೆ ಒನ್ ಆಫ್ ದಿ ಬೆಸ್ಟ್ ಆರ್ಟ್ ಡೈರೆಕ್ಟರ್ ಶಿವಕುಮಾರ್ ಸರ್. ಇವರಿಬ್ಬರ ಕಾಂಬೋ ಹೇಗಿರುತ್ತೆ ಅನ್ನುವಂಥದ್ದು ಒಂದು ಕ್ಯೂರಿಯಾಸಿಟಿ ಸರ್. ಅಲ್ಟಿಮೇಟಾಗಿ ನಾವು ಆರ್ಟ್ ಡೈರೆಕ್ಟ್ರಾಗಿ ನಮ್ಮ ಕೆಲಸ ಬಂದು ಆ ಡೈರೆಕ್ಟ್ರು ಇಮ್ಯಾಜಿನೇಷನ್ ಇದೆ, ಅದನ್ನು ಆಚೆ ತರೋದು ನಮ್ಮ ಕೆಲಸ. ಎಸ್ಪೆಷಲಿ ಉಪ್ಪಿ ಸರ್ ಹತ್ರ ವರ್ಕ್ ಮಾಡಬೇಕಾದ್ರೆ ಅದು ಬೇರೆ ಲೆವೆಲ್ಗೆ ಥಿಂಕ್ ಮಾಡಬೇಕು. ಅಂದರೆ ಇಲ್ಲೇನು ನಾವು ತುಂಬ ಆಚೆಯಿಂದ ಏನು ಔಟ್ ಆಫ್ ವರ್ಲ್ಡಲ್ಲಿ ಮಾಡ್ತಾಯಿಲ್ಲ ಇಲ್ಲಿ. ಆ್ಯಕ್ಚುಲಿ ಇದು ಫ್ಯಾಕ್ಟ್ ಇರೋಂಥದ್ದೇ ಪ್ರೆಸೆಂಟೇಷನ್ ಬೇರೆ ಥರ ಇರುತ್ತೆ, ಅಂದರೆ ಸ್ಟೈಲೈಸ್ಡಾಗಿ ಮಾಡಿರ್ತಾರೆ. ಸೊ ಆ ಒಂದು ಸ್ಟೈಲೈಸೇಷನ್ನ ಹೆಂಗೆ ನಾವು ಅವ್ರ ಥಾಟಿಗೆ ಕುಂಡಿಸ್ಬೇಕು ಅನ್ನೋದೇ ಒಂದು ಚಾಲೆಂಜಿಂಗ್ ಆಗಿತ್ತು, ಮಾಡಿದ್ದೀವಿ. ಅದಕ್ಕೆ ಅವ್ರು ತುಂಬಾ ಸಪೋರ್ಟ್ ಉಪ್ಪಿ ಸರ್, ಇನ್ಪುಟ್ಸ್ ತುಂಬಾ ಇತ್ತು, ಅದನ್ನು ಅಚೀವ್ ಮಾಡಿದ್ದೀವಿ. ಹೇಗೆ ಸರ್ ನೀವು ಈ ಸಿನಿಮಾಗೆ ಆನ್ ಬೋರ್ಡ್ ಬಂದಿದ್ದು? ಅಂದರೆ KGF, ಸಲಾರ್ ಈ ಥರದ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿದ್ರಿ ಅಂತ ಅಪ್ರೋಚ್ ಮಾಡಿದ್ದ, ಅಥವಾ ನಿಮ್ಮ ವರ್ಕನ್ನು ಗುರುತಿಸಿ ಇಲ್ಲ ಇವರೇ ನಮಗೆ ಬೇಕು, ಅಥವಾ ಏನಾಯಿತು ಅಲ್ಲಿ ಆ ಪ್ರಾಸೆಸ್ ಹೇಗಿತ್ತು? ಆ್ಯಕ್ಚುಲಿ KP ಶ್ರೀಕಾಂತ್ ಬಂದು ನನ್ನ ಫ್ರೆಂಡ್, ಮೋರ್ ದೆನ್ ಪ್ರೊಡ್ಯೂಸರು, ನನ್ನ ತುಂಬ ಒಳ್ಳೆಯ ಫ್ರೆಂಡ್. ಕಾಲೇಜ್ ಟೈಮಿಂದನೂ ಫ್ರೆಂಡ್ಸ್ ನಾವೆಲ್ಲ. ಅವ್ರ ಜೊತೆ ಲಹರಿ ಫಿಲಿಮ್ಸು ನವೀನ್ ಅವರು ಪರಿಚಯ ಇದ್ದರು. ಮತ್ತು ಉಪ್ಪಿ ಸರ್ ಜೊತೆ ಕಬ್ಜಾ ಸಿನಿಮಾ ಮಾಡ್ತಾಯಿದ್ದೆ ನಾನು. ಅದರ ಆರ್ಟ್ ಡೈರೆಕ್ಷನ್ ಒಳಗೆ ಅವಾಗ ಒಂಚೂರು ನಾವು ಡಿಸ್ಕಸ್ ಮಾಡ್ತಾಯಿದ್ದೆ, ಬೇರೆ ಬೇರೆ ವಿಷಯಗಳನ್ನ ಡಿಸ್ಕಸ್ ಮಾಡ್ತಾರೆ. ಸೊ ಇದು ಆ್ಯಕ್ಚುಲಿ ಬಂದಿದ್ದಕ್ಕಿಂತ ಹೆಂಗೆ ಬಂದೆ ಅಂತ ಇವತ್ತು ನನಗೆ ಗೊತ್ತಿಲ್ಲ. ಹಂಗೆ ಡಿಸ್ಕಷನ್ ಮಾಡ್ತಾನೆ ಸಿನಿಮಾ ಮಾಡೋಕ್ಕೆ ಶುರು ಆಗಿದ್ದು. ಇದಕ್ಕೇನು ಅದಕ್ಕೆ ನೀವು ಸಿನಿಮಾ ಮಾಡ್ತೀರಾ ಅದೆಲ್ಲ ಯಾರು ಕೇಳಿಲ್ಲ ನನಗೆ. ಹಂಗೆ ಟೀಮಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ಬೇಕು. ಒಂದು ಕ್ಯಾರವನಿಂದ ಸ್ಟಾರ್ಟ್ ಆಗೋದು ಉಪ್ಪಿ ಸರ್ ಕ್ಯಾರವನ್, ಇನ್ನೂ ಜ್ಞಾಪಕ ಇದೆ, ಮಿನ್ರಾ ಮಿಲ್ ಅನಿಸುತ್ತೆ, ಒಂದು ಕ್ಯಾರವನಲ್ಲಿ ಮಾತಾಡ್ತಾ ಹಂಗೆ ಸ್ಟಾರ್ಟ್ ಆಗಿರೋದು. ತುಂಬ ಇವ್ರಿಗೂ ಈವನ್ KP ಶ್ರೀಕಾಂತ್ ಅವರಾಗಲಿ, ನವೀನ್ ಅವರಾಗಲಿ, ಮನೋಹರ್ ಸರ್ ಆಗಲಿ ಎಲ್ಲರೂ ಥ್ಯಾಂಕ್ಸ್ ಹೇಳ್ಬೇಕು. ಬಿಕಾಸ್ ಈ ಆಪರ್ಚುನಿಟಿ ನಮಗೆ ಕೊಟ್ಟಿದ್ದಕ್ಕೆ. ಹಂಗೆ ಬಂದಿದ್ದು ಅಷ್ಟೇ ಹೊತ್ತು. ಇದೇನು ನಾವು ಇನ್ವೈಟ್ ಮಾಡಿಲ್ಲ ಸಿನಿಮಾ, ಇದು ಡಿಸ್ಕಷನ್ ಥ್ರೂ ಹಂಗೆ ಬಂದಿದ್ದು. ಮೊದಲು ಅಂದರೆ UI ನೀವು ಆರ್ಟ್ ಡೈರೆಕ್ಟರ್ನ ಮಾಡ್ತಿದ್ದೀರಾ ಅಂತ ಬಂದಾಗ ಉಪ್ಪಿ ಸರ್ ನಿಮ್ಮ ಡಿಸ್ಕಷನ್ಸ್, ನೀವು ಹೇಳಿದ್ರಿ ಸಾಕಷ್ಟು ಮೀಟಿಂಗ್ಸನ್ನು ಅಟೆಂಡ್ ಮಾಡಿದ್ದೇನೆ ಅವ್ರ ಜೊತೆ ಅಂತ ಹೇಳಿ. ಈ ಡಿಸ್ಕಷನ್ಸ್ ಅದರಲ್ಲಿ ಮೇಜರಾಗಿ ಉಪ್ಪಿ ಸರ್ ಯಾವಾಗಲೂ ಹೈಲೈಟ್ ಮಾಡ್ತಿದ್ದ ಪಾಯಿಂಟ್ಗಳು ಯಾವ್ಯಾವುದು? ಎಲ್ಲ ಪಾಯಿಂಟ್ಸು ಮೇಜರೇ. ಸುಮ್ಮನೆ ಏನೋ ಒಂದು ಪಾಯಿಂಟ್ನ ಡಿಸ್ಕಸ್ ಮಾಡೋದು ಉಪ್ಪಿ ಸರ್. ಇವಾಗ ಏನೋ ಸೆಟ್ ಹಾಕೋದು, ಒಂದು ಸ್ಟ್ರೀಟ್ ಬೇಕು, ಒಂದು ಸ್ಟ್ರೀಟ್ ಥರ ಸೆಟ್ ಹಾಕೋದು ಹಂಗಿಲ್ಲ. ಆ ಸ್ಟ್ರೀಟಲ್ಲೇ ಎಷ್ಟೋ ವಿಷಯಗಳಿರುತ್ತೆ. ನನ್ನ ಸಿನಿಮಾ ನೋಡಿ ಅದರಲ್ಲಿ ಈಗಲೇ ಅದರ ಬಗ್ಗೆ ಮಾತಾಡೋದು ಬೇಡ. ಯಾವುದು ಸುಮ್ಮನೆ ನೋಡೋಕ್ಕೆ ಚೆನ್ನಾಗಿರಲಿ ಹಂಗಂತಲ್ಲ, ಆ ಸಬ್ಜೆಕ್ಟಿಗೆ ಕರೆಕ್ಟಾಗಿ, ಆ ಕ್ಯಾರೆಕ್ಟ್ರಿಗೆ ಸಬ್ಜೆಕ್ಟು ಬಿಟ್ಬಿಟ್ಟಿದ್ದೀವಿ. ಆ ಕ್ಯಾರೆಕ್ಟ್ರಿಗೆ ಕರೆಕ್ಟಿಗೂ ಒಂದೊಂದು ಕ್ಯಾರೆಕ್ಟ್ರಿಗೂ ಒಂದೊಂದು ಸ್ಟೈಲ್ ಇರುತ್ತೆ, ಒಂದೊಂದು ಕಾನ್ಸೆಪ್ಟ್ ಇರುತ್ತೆ. ಅದ್ರ ಪ್ರಕಾರನೇ ವರ್ಕ್ ಮಾಡಿರೋದು. ಇವನ್ ವಿಷುವಲಲ್ಲೂ ಅಷ್ಟೇ ತುಂಬ ವಿಷಯ ತುಂಬ ಸಿಂಬಾಲಿಕಲಾಗಿ ಇರ್ತಾರೆ. ಅದು ತುಂಬ ಕಷ್ಟವಾದ ವಿಷಯ, ಸಿಂಪ್ಲಿಫೈ ಮಾಡೋದು ತುಂಬ ಕಷ್ಟ. ಆ ಥರ ವಿಷಯದಲ್ಲಿ ತುಂಬ ಮಾಡಿದ್ದಾರೆ. ಪ್ರತಿಯೊಂದು ಹಂಗೆ ಥ್ರೂ ಔಟ್ ಸಿನಿಮಾ ಸೆಟ್ಟಲ್ಲೇ ಇರುತ್ತಾ ಹೇಗೆ ಅಂತ? ಹೌದು, ಆಲ್ಮೋಸ್ಟು ಥ್ರೂ ಔಟ್ ಸಿನಿಮಾ ಸೆಟ್ಟಲ್ಲೇ ವರ್ಕ್ ಮಾಡಿರೋದು. ಸೆಟ್ಟು ಕೆಲವೊಂದು ಲೊಕೇಶನ್ಸ್ ಇದೆ. ಸೆಟ್ಟು CG ತುಂಬ ಇದೆ. ಸೆಟ್ ಎಷ್ಟು ಇಂಪಾರ್ಟೆಂಟ್ ಅಷ್ಟೇ CGನೂ ಇಂಪಾರ್ಟೆಂಟಾಗಿ ವರ್ಕ್ ಆಗಿದೆ. CGದೇ ನಾನು ನೋಡಿದ್ದೀನಿ ವಿಷುವಲ್ಸ್, ಔಟ್ಸ್ಟ್ಯಾಂಡಿಂಗ್. ಅದು ಎಲ್ಲನೂ ಅದೇ ಗ್ಲ್ಯಾಮರ್ ಅನ್ನೋದಕ್ಕಿಂತ ಸಬ್ಜೆಕ್ಟಿವ್ ಆಗಿರುತ್ತೆ ಅಂತ ಈ ಉಪ್ಪಿ ಸರ್ ಅವರು. ಮತ್ತು
ನಾವಾಗಲಿ ಸಿನಿಮಾಟೋಗ್ರಾಫರ್ ಆಗಲಿ ಸಿ ಜಿ ಡಿಪಾರ್ಟ್ಮೆಂಟ್ ಆಗಲಿ ತುಂಬ ಸಬ್ಜೆಕ್ಟಿವ್ ಆಗಿರುತ್ತೆ ಮೋರ್ ದೆನ್ ವಿಷುವಲ್ ಗ್ಲ್ಯಾಮರ್ ಅನ್ನೋದಕ್ಕಿಂತ ವಿಷಯಪೂರ್ವಕಿರುತ್ತೆ. ಸರ್, ಈಗ ನೀವು ಪಾನ್ ಇಂಡಿಯಾ ಮಟ್ಟಕ್ಕೆ ರೀಚ್ ಆದರೂ ಕೂಡ ಪ್ರತಿ ಸಿನಿಮಾದಿಂದ ಸಿನಿಮಾಗೆ ನಿಮ್ಮದೇ ಆದಂಥ ಒಂದಷ್ಟು ರಿಸರ್ಚ್ಗಳಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸೊ ಆರ್ಟ್ ಅಂತ ಬಂದಾಗ ನೀವು ಮಾಡುವಂಥ ರಿಸರ್ಚ್ಗಳು ಹೇಗಿರುತ್ತೆ ಅಂತ? ಇಟ್ಸ್ ಡಿಪೆಂಡ್ ಮೇಡಮ್. ಯಾವುದೋ ಒಂದು ಸಬ್ಜೆಕ್ಟು ಅಂತೀವಿ ನಾವು. ಕೆಲವೊಂದು ನಮ್ಗೆ ಗೊತ್ತಿರೋ ವಿಷಯದ ಇದ್ರೆ ನಾಲೆಜ್ ಇದ್ದರೆ ಓಕೆ, ಇಲ್ಲಾಂದರೆ ರಿಸರ್ಚ್ ಮಾಡಬೇಕಾಗತ್ತೆ. ಇವತ್ತು ಟೆಕ್ನಾಲಜಿ ತುಂಬ ಸಪೋರ್ಟ್ ಮಾಡೋದು, ಕುಂತಿ ಜಾಗದಲ್ಲಿ ಎಲ್ಲ ಓದ್ಬೋದು, ನೋಡ್ಬೋದು, ಎಲ್ಲ ಇದೆ. ರಿಸರ್ಚ್ ಅಂತೂ ಬೇಕೇ ಬೇಕು. ರಿಸರ್ಚ್ ಮಾಡಾದ್ಮೇಲೆ ಅದನ್ನ ಹೆಂಗೆ ನಾವು ಪ್ರೆಸೆಂಟ್ ಮಾಡ್ತೀವಿ, ನಮ್ಮದೇ ಒಂದು ಸ್ಟೈಲೇನು ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾರೇ ಆ ಡೈರೆಕ್ಟರ್ ಆದರೂ. ಮತ್ತು ಕಥೆಯಿಂದ ಆಚೆ ಹೋಗ್ಕೊಡ್ದು, ಕತೆಗೆ ಸಪೋರ್ಟಿವ್ ಆಗಿರಬೇಕು ತೊಟ್ಟು ಆಚೆ ಹೋಗ್ಕೊಡ್ದು ಅನ್ನೋದೇ. ಅದೆಲ್ಲ ರಿಸರ್ಚ್ ಇದ್ದೇ ಇರ್ತದೆ. ವಿತೌಟ್ ರಿಸರ್ಚ್ ಸುಮ್ಮನೆ ಬ್ಲೈಂಡಾಗಿ ಏನು ಮಾಡೋಕ್ಕಲ್ಲ. ಅದು ಇವತ್ತು ಮಾಡೋಕ್ಕಾಗಲ್ಲ, ರಿಸರ್ಚ್ ಮಾಡಲೇಬೇಕು. ಏನು ಕ್ಲಿಯರಾಗಿ ಗೊತ್ತಾಗುತ್ತೆ, UI ಪ್ಯಾನ್ ಇಂಡಿಯಾ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದೆ, ದೊಡ್ಡ ಬಡ್ಜೆಟ್ ಸಿನಿಮಾ ಅಂತ. ಬಟ್ ಆರ್ಟ್ ಅಂತ ಬಂದಾಗ ಎಷ್ಟು ಎಕ್ಸ್ಪೆನ್ಸಿವ್ UI ಅಂತ? ಫಸ್ಟು UI ಸಿನಿಮಾ ನಾನು ಪ್ಯಾನ್ ಇಂಡಿಯಾ ಅದು ಅಂತಲ್ಲ, ಇಟ್ಸ್ ಯೂನಿವರ್ಸಲ್ ಸಬ್ಜೆಕ್ಟ್. ಅದು ಅಲ್ಲಿ ಬರೀ ಇಲ್ಲಿಗೆ ಸೇರುತ್ತೆ ಅಲ್ಲಿಗೆ ಸೇರುತ್ತೆ ಅದಲ್ಲ, ಪ್ರತಿಯೊಬ್ಬರಿಗೂ ಅದು ತುಂಬ ಕನೆಕ್ಟ್ ಆಗುತ್ತೆ. ಅವ್ನು ಕನೆಕ್ಟ್ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅರ್ಥ ಕೊಡುತ್ತೆ. ಅದ್ರಲ್ಲಿ ಅರ್ಥ ಇದೆ. ಅದರಲ್ಲಿ ನಾವು ಈ ಥರ ಒಂದು ಸಿನಿಮಾದಲ್ಲಿ ವರ್ಕ್ ಮಾಡಬೇಕಂದ್ರೆ ಇದು ಜಸ್ಟ್ ಒಂದು ಏನೋ ದೊಡ್ಡದಾಗಿ ಮಾಡಿದ್ವಿ ಅನ್ನೋದಕ್ಕಿಂತ ಅಲ್ಲೇನು ವಿಷಯ ಮಾಡ್ತಾಯಿದ್ವಿ ಅನ್ನೋದಕ್ಕೆ ತುಂಬ ಕೌಂಟ್ ಆಗುತ್ತೆ. ಸುಮ್ಮನೆ ಏನೋ ಒಂದು ಮಾಡೋದು ಎಲ್ಲ. ಸಬ್ಜೆಕ್ಟ್ ಕ್ಯಾರೆಕ್ಟ್ರಿಗೆ ಅಟ್ಮಾಸ್ಫಿಯರ್ ಕರೆಕ್ಟಾಗಿ ಸೆಟ್ ಆಗಬೇಕು. ಮತ್ತು ಅದು ಸಬ್ಜೆಕ್ಟು ಯೂನಿವರ್ಸಲ್ ಆಗಿದ್ದರೆ ಅಟ್ಮಾಸ್ಫಿಯರು ಯೂನಿವರ್ಸಲ್ ಆಗಿರಬೇಕು. ಹಂಗೆ ಮಾಡಿರೋದು. ನೋಡಿ, ಇದರಲ್ಲಿ ನನ್ನ ಫೇವ್ರೆಟ್ ಪೋರ್ಷನ್ ಬೇರೆ ಇದೆ. ಸಿನಿಮಾ ರಿಲೀಸ್ ಆದಮೇಲೆ ಮಾತಾಡ್ತೀನಿ ಅದ್ರ ಬಗ್ಗೆ. ನನ್ನ ಒನ್ ಆಫ್ ದ ಬೆಸ್ಟ್ ಎಪಿಸೋಡ್ಸ್ ಇದೆ ಸಿನಿಮಾದ. ಫೇವ್ರೆಟ್ ಪೋರ್ಷನ್ಸ್ ಜಾಸ್ತಿ ಇದೆ ಅಂತ ಹೇಳಿದ್ರಿ, ಬಟ್ ಯಾವುದು ತುಂಬ ಚಾಲೆಂಜಿಂಗ್ ಆಗಿತ್ತು ಅಂತ? ಇಲ್ಲ, ಎಲ್ಲನೂ ಚಾಲೆಂಜಿಂಗ್. ಯಾವಾಗ ನೀವು ಒಂದು ಸಿನಿಮಾ ಅದು ಸರ್ ದೊಡ್ಡ ಡೈರೆಕ್ಟರ್ ಜೊತೆ ವರ್ಕ್ ಮಾಡಬೇಕಾದ್ರೆ, ಕ್ರಿಯೇಟಿವ್ ಥಿಂಕ್ ಮಾಡಬೇಕಾದ್ರೆ ಎಲ್ಲ ಎಪಿಸೋಡು ಚಾಲೆಂಜಿಂಗ್ ಆಗಿರುತ್ತೆ. ಈಗ ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳು ಹಂಗೆ ಇರುತ್ತೆ. ತುಂಬ ಚಾಲೆಂಜಿಂಗೇ ವರ್ಕ್ ಮಾಡಬೇಕು. ಸುಮ್ಮನೆ ಏನೋ ಮಾಡಿದ್ವಿ, ವಾಸ್ ತಂದಿಟ್ಟು ಆ ಥರದ್ದು ಇಲ್ಲ. ಅದೆಲ್ಲ ಈಗ ಎಲ್ಲನೂ ಕ್ರಿಯೇಟ್ ಮಾಡಬೇಕು. ಅದಕ್ಕೆ ಪ್ರೊಡ್ಯೂಸರ್ಸ್ ತುಂಬ ಸಪೋರ್ಟ್ ಮಾಡಬೇಕು. ಆ ಥರ ವಿಷಯ ನಾನು ಲಕ್ಕಿ. ಇವನ್ ಎಲ್ಲ ನನಗೆ ತುಂಬಾ ಖರ್ಚು ಮಾಡಿದ್ದಾರೆ. ಇಡೀ ಸಿನಿಮಾ ಸೆಟ್ಟು, ಇಡೀ ಸಿನಿಮಾ CGಗೆ ಹೋಗ್ತಾಯಿದೆ ಅಂದರೆ ತುಂಬ ಎಕ್ಸ್ಪೆನ್ಸಿವ್, ತುಂಬ ಖರ್ಚು ಮಾಡಿದ್ದಾರೆ. ಅದು ಸ್ಕ್ರೀನಲ್ಲಿ ಕಾಣುತ್ತೆ ನೋಡಿ. ಸ್ಕ್ರೀನಲ್ಲಿ ಕಾಣುತ್ತೆ, ನಾನು ಈಗ ಹೇಳಲ್ಲ ಅಂತ ಹೇಳ್ತೀರಾ? ಇನ್ನು ಸರ್, ಉಪ್ಪಿ ಸರ್ ಅಂತ ಬಂದಾಗ ಲೈಕ್ ಅವರು ಯಾರು ಮಾಡದೇ ಇರೋದನ್ನೇ ಅಟೆಂಪ್ಟ್ ಮಾಡೋಕ್ಕೆ ಹೋಗೋದು. ಎಲ್ಲರೂ ಮಾಡಿರೋದನ್ನ ಯಾವತ್ತೂ ಅವರು ಟಚ್ಚೇ ಮಾಡಿಲ್ಲ. ಸೊ ನಿಮ್ಮಲ್ಲಿ ಆ ಥರದ್ದು ಯಾರು ಮಾಡದೇ ಇರೋದನ್ನು ಏನು ಔಟ್ಪುಟ್ಟನ್ನು ತೆಗೆಸಿದ್ರು, ಏನು ಮಾಡಿಸಿದ್ರು ಅಂತ? ಸಿನಿಮಾ ನೋಡಿ, ತುಂಬ ಇದೆ ಸಿನಿಮಾ ನೋಡಿ. ಅದನ್ನೇ ಒಂದಿಷ್ಟೇ ಹೇಳ್ಬೋದು ನಾನು. ನನ್ನ ಪರ್ಸನಲ್ ಒಂದೊಂದು ಸ್ಟೈಲೈಸ್ಡಾಗಿ ಮಾಡಿದ್ದೀವಿ. ಅಂದರೆ ಅದೇನು ಆಗ ಬೇರೆ ಪ್ರಪಂಚದಿಂದ ಬಂದಂಗಲ್ಲ. ಇಟ್ಸ್ ಫ್ಯಾಂಟಸಿನೇ ಅಲ್ಲ, ಇಟ್ಸ್ ರಿಯಾಲಿಟಿ. ಅದನ್ನು ಸ್ಟೈಲೈಸ್ಡಾಗಿ ಮಾಡಿರ್ತೀವಿ. ಅಷ್ಟನ್ನು ನಾನು ಕ್ಲೀನಾಗಿ ಹೇಳ್ಬೋದು ನಿಮಗೆ. ಎಸ್, ಐ ಥಿಂಕ್ ಔಟ್ಪುಟ್ ಅಂತೂ ನೀವು ನೋಡಿರ್ತೀರಾ. ಔಟ್ಸ್ಟ್ಯಾಂಡಿಂಗ್. ನಾನು ಅಂತ ಎಂಜಾಯ್ ಮಾಡಿದ್ದೀನಿ. ಔಟ್ಸ್ಟ್ಯಾಂಡಿಂಗ್. ಜೊತೆಗೆ ಯೂನಿವರ್ಸಲ್ ಸಬ್ಜೆಕ್ಟ್ ಅಂತ ಕೂಡ ಹೇಳ್ತಾ ಇದ್ರಿ. ಸೊ ಔಟ್ಪುಟ್ ನೋಡಿದ್ಮೇಲೆ ನಿಮಗೆ ಆ ಒಂದು ಎಕ್ಸ್ಪೆಕ್ಟೇಷನ್ಸು ಮತ್ತು ಆ ಭರವಸೆ ಜಾಸ್ತಿ ಆಯಿತಾ, ಅಥವಾ ನೋಡೋದಕ್ಕೆ ಮುಂಚೆನೇ? ಉಪ್ಪಿ ಸರ್ ಡಿಸ್ಕಸ್ ಮಾಡೋಕ್ಕೆ ನನಗೆ ಅನಿಸಿತ್ತು. ಔಟ್ಪುಟ್ ನಾವೆಲ್ಲ ಶೇರ್ ಮಾಡೋ ಅಂಥದ್ದು ವಿಷಯ. ಅದಕ್ಕೆ ಮುಂಚೆ ನಾವು ಏನು ಮಾಡ್ತೇವೆ ಅಂತ ಗೊತ್ತಿರಬೇಕಲ್ಲ. ಅದು ಉಪ್ಪಿ ಸರ್ ನಮಗೆ ಕ್ಲಿಯರಾಗಿ ಹೇಳಿರೋರು. ಒಂದೊಂದು ಪೋರ್ಷನು ಡಿಸ್ಕಸ್ ಮಾತಾಡೋರು, ಫೋನ್ ಕಾಲ್ಸಲ್ಲಿ ಮಾತಾಡೋರು. ಸೂಪರ್ ಪ್ರೋಸೆಸ್. ಒಂದೊಂದು ನಿಜವಾಗ್ಲೂ ಎಂಜಾಯ್ ಮಾಡೋದು. ಮುಗಿದೋಗಿತ್ತಲ್ಲ ಅಂತ ಒಂದು ಕಡೆ ಫೀಲ್ ಆಗುತ್ತೆ ಅಷ್ಟೇ. ಬಟ್ ಇನ್ನೊಂದು ಮಾಡ್ತೀವಿ ನೋಡೋಣ. ಸರ್, ಅವ್ರ ಜೊತೆ ವರ್ಕ್ ಮಾಡ್ತಾ ನಾವಿನ್ನೂ ಬೆಟರ್ ಆಗ್ತೀವಿ, ಸಾಕಷ್ಟು ವಿಚಾರಗಳನ್ನು ನಾವು ಕಲ್ತ್ಕೋತೀವಿ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ರು. ಸೊ ಅವರ ಥಾಟ್ಸು ನೀವೆಲ್ಲರೂ ಕೂಡ ಮ್ಯಾಚ್ ಮಾಡಿದ್ದು, ಎಸ್ಪೆಷಲಿ ನೀವು ಮ್ಯಾಚ್ ಮಾಡಿದ್ದು, ಅಂದರೆ ಅವ್ರದ್ದೊಂದು ಒಂದಷ್ಟು ಥಾಟ್ಸ್ ಇರುತ್ತೆ, ಲೈಕ್ ಇದು ಹೀಗೆ ಆಗಬೇಕು ಅಂತ ಹೇಳಿಬಿಟ್ಟು. ಆ ಪ್ರಾಸೆಸ್ ಎಲ್ಲ ಹೇಗಿದ್ವು? ಮತ್ತು ನಾನು ಅವ್ರ ಥಾಟ್ ಇವಾಗ ಲರ್ನಿಂಗ್ ಪ್ರೊಸೆಸ್ ಡೆಫ್ರೆಂಟಾಗಿ ಅವ್ರ ಹತ್ರ ಇದ್ದೇ ಇತ್ತು. ಮತ್ತು ಹೇಳ್ತಾ ಇಲ್ಲ, ಸ್ಟೈಲೈಸ್ ಮಾಡೋದು ಹೆಂಗೆ, ಒಂದೊಂದು ಯಾವುದೋ ಒಂದು ಬಿಲ್ಡಿಂಗ್,
ಒಂದು ದೇವಸ್ಥಾನ, ಅದನ್ನು ಸ್ಟೈಲೈಸ್ಡ್ ಹೆಂಗೆ ಮಾಡೋದು, ಒಂದು ತೊಟ್ಟಿ ಇರ್ಬೋದು, ಅದನ್ನು ಸ್ಟೈಲೈಸ್ಡ್ ಹೆಂಗೆ ಮಾಡೋದು ಅಂದರೆ ಕತೆಗೆ ಸಂಬಂಧಪಟ್ಟಂಗೆ ಇದು ಅವ್ರ ಹತ್ರ ನಾವು ಕಲ್ತಿದ್ದು. ಅದು ಒಂದೇ ಕಲ್ತಿಲ್ಲ, ಅವರ ಅಷ್ಟು ದೊಡ್ಡ ಡೈರೆಕ್ಟರ್ ಚಿಕ್ಕ ವಿಷಯ ನಮ್ಮ ಹತ್ರ ಡಿಸ್ಕಸ್ ಮಾಡೋರು, 10 ಸಲ ಡಿಸ್ಕಸ್ ಮಾಡೋರು. ಇದು ಹೆಂಗಿದೆ, ಇದು ನಿಮ್ಗೆ ಇದು ಕರೆಕ್ಟ್ ಅನಿಸ್ತಾ, ನೀವೇನು ಹೇಳ್ತೀರಿ ಇದ್ರ ಬಗ್ಗೆ, ಈ ಥರ ಗಿವ್ ಆ್ಯಂಡ್ ಟೇಕ್ ಇತ್ತಲ್ಲ, ಅದು ಸೂಪರ್. ಅದರಿಂದ ಎಷ್ಟೋ ಕಲ್ತಿದ್ದೀವಿ, ನಾವು ಇನ್ನೂ ಕಲಿತಾನೆ ಇರ್ತೀವಿ ಅವ್ರ ಹತ್ರ. ಆರ್ಟ್ ಡೈರೆಕ್ಟರ್ಸ್ಗಳಿಗೆ ಡೈರೆಕ್ಟರ್ಸ್ ಫ್ರೆಂಡ್ಲಿ ಇರೋದಕ್ಕಿಂತ ಹೆಚ್ಚಾಗಿ ಒಂದು ರೀತಿಲಿ ಕಾಂಪಿಟೇಟರ್ಸ್ ಆಗಿದ್ದರೆ ಇನ್ನೂ ಸಖತ್ತಾಗಿರುತ್ತೆ ಅನ್ನೋದು ಒಂದು ಭಾವನೆ. ಇಲ್ಲ ಮೇಡಮ್, ನನ್ನ ಪ್ರಕಾರ ಇಟ್ಸ್ ಕೊಲಾಬ್ರೇಟಿವ್ ವರ್ಕ್. ಆರ್ಟ್ ಡೈರೆಕ್ಟರ್ ಆಗಲಿ, ಕ್ಯಾಮ್ರಾಮ್ಯಾನ್ ಆಗಲಿ, CG ಅವರಾಗಿರಲಿ, ಡೈರೆಕ್ಟರು ಎಲ್ಲ ಸೇರ್ಬೋಂಥ ವಿಷಯ. ಒಬ್ಬರೊಬ್ಬರು ಎಕ್ಸ್ಚೇಂಜ್ ಮಾಡ್ಕೊಂಡು ಅವ್ರ ಪ್ರೊಫೆಷನ್ ಆರ್ಟ್ ವರ್ಕ್ ಮಾಡೋ ಟೈಮು ಕ್ಯಾಮ್ರಾಮ್ಯಾನ್ ಆರ್ಟ್ ಡೈರೆಕ್ಟರ್ ಥಿಂಕ್ ಮಾಡೋಕ್ಕೆ ನಾವು ಅವ್ರ ಆ್ಯಂಗಲ್ ನಾವು ಥಿಂಕ್ ಮಾಡೋದು ತುಂಬ ಈಸಿ ಆಗುತ್ತೆ ಅಷ್ಟೇ. ಅದು ಬಿಟ್ಟರೆ LG ಫೈಟ್ ಅನ್ನೋದೆಲ್ಲ ಇರುತ್ತೆ, ಬಟ್ ಅದು ಇಂಪಾರ್ಟೆಂಟ್ ಅಲ್ಲ ಅನ್ಸುತ್ತೆ. ಆ ಥರದ್ದು ಆಗಿದೆಯಾ ಸರ್ ಹೆಲ್ದಿ ಫೈಟ್ಸ್ ಎಲ್ಲ? ಆಗತ್ತೆ ಅದೇನು ಹೇಳ್ಕೊಂಡು ಮಾಡೋಲ್ಲ, ಅದು ಪಾಠ ಅಂತ ನಡೀತಾ ಇರ್ತದೆ, ಅದು ಇದ್ದೇ ಇರುತ್ತೆ ಎಲ್ಲದನ್ನು. ಅದು ಒಳ್ಳೆಯದೇ ಅಲ್ವಾ. ಕರೆಕ್ಟ್. ಸೊ ಸೆಟ್ ಅಂತ ಬಂದಾಗ ಈಗ ಪ್ರತಿಯೊಬ್ಬರು ಹೇಳ್ತಾ ಇದ್ರು, ಒಂದು ಕಾಸ್ಟ್ಯೂಮಿಂದ ಹಿಡಿದು ಒಂದು ಇನ್ಸಿಡೆಂಟ್ ಯಾರೋ ಹೇಳ್ತಾ ಇದ್ರು, ಸೆಟ್ಟಲ್ಲಿ ಧೂಳು ಕೂಡ ಅವರೇ ಹಾಕ್ತಿದ್ರು, ಅಂದರೆ ಅಷ್ಟು ಇನ್ವಾಲ್ವ್ಮೆಂಟ್ ಇರುತ್ತೆ ಅವ್ರದ್ದು ಅಂತ ಹೇಳಿ. ಬಟ್ ಸೆಟ್ ವರ್ಕ್ ಅಂತ ಬಂದಾಗ ನಿಮ್ಮ ಜೊತೆ ಅವರ ಇನ್ವಾಲ್ವ್ಮೆಂಟ್ ಹೇಗಿತ್ತು? ಆಲ್ಮೋಸ್ಟ್ ಸೆಟ್ಟಲ್ಲೇ ಇರ್ತಾ ಇದ್ದಾರೆ. ನಾವು ನೈಸ್ ರೋಡಲ್ಲಿ ಸೆಟ್ ಹಾಕಿದ್ವಿ, ದೊಡ್ಡ ಊರೇ ಸೆಟ್ ಹಾಕಿದ್ವಿ ನೈಸ್ ರೋಡಲ್ಲಿ. ಅಲ್ಲಿ ಅವರು ಆಲ್ಮೋಸ್ಟ್ ದಿನ ಮಧ್ಯಾಹ್ನ ಬಂದು ಜೊತೆಗಿರೋರು, ಎಕ್ಸ್ಪ್ಲೇನ್ ಮಾಡೋರು, ಅವ್ರು ಕ್ಯಾಮ್ರಾಮ್ಯಾನ್ ಬರೋರು ಎಲ್ಲ ಬಿಫೋರ್ ಶೂಟ್ ಎಕ್ಸ್ಪ್ಲೇನ್ ಮಾಡೋರು. ಬಿಕಾಸ್ ಈ ಸಿನಿಮಾ ನಾವು ಡೇಯಲ್ಲಿ ಶೂಟ್ ಮಾಡಿಲ್ಲ, ನೈಟಲ್ಲೇ ಶೂಟ್ ಮಾಡಿರೋದು. ಇಡೀ ಸಿನಿಮಾ ನೈಟಲ್ಲೇ ಶೂಟ್ ಮಾಡೋದು, ನೀವು ಅಲ್ಲಿ ನೋಡೋದೇ ಗೊತ್ತಾಗುತ್ತೆ. ಸೊ ಮಧ್ಯಾಹ್ನ ಬಂದು ಎಲ್ಲ ಪ್ಲ್ಯಾನ್ ಮಾಡಿ ಅಲ್ಲಿ, ಬಿಕಾಸ್ ನೈಟು ಡೇಯಲ್ಲಿ ಶೂಟ್ ಮಾಡೋದಕ್ಕೂ ರಾತ್ರಿ ಶೂಟ್ ಮಾಡಿ ತುಂಬ ಡಿಫ್ರೆನ್ಸ್. ಏನೋ ಬೇಕು ಅಂತ ಹೇಳೋದು ಸಿಗೋಲ್ಲ. ಮತ್ತು ಈ ಸಿನಿಮಾದಲ್ಲಿ ಏನೋ ಎಲ್ಲ ಸಿಗೋವಂಥದ್ದು ಯೂಸ್ ಮಾಡ್ಕೊಂಡು ಮಾಡಿಲ್ಲ. ಸೊ ಪ್ಲ್ಯಾನಿಂಗ್ ಕರೆಕ್ಟಾಗಿರ್ಬೇಕು, ಯೋಚಿಸ್ಬೇಕಾದ್ರೆ ಹಂಗೆ ಮಧ್ಯಾಹ್ನನೇ ಬಂದು ಡಿಸ್ಕಸ್ ಮಾಡಿ ಏನೇನೋ ಬೇಕಾದ್ರೆ ಏನೋ ಚೇಂಜಸ್ ಬೇಕಾದ್ರೆ ಮಾಡ್ತಿದ್ವಿ. ಆ ಥರ ವರ್ಕ್ ಮಾಡಿದ್ರು. ಅವ್ರು ಇದ್ದರು, ಜೊತೆಗೆ ಇದ್ದರು. ಜೊತೆಗಿಲ್ಲ ಅಂದಾಗಲ್ಲ, ಅವ್ರ ಜೊತೆಗಿರೋದೆಲ್ಲ ಪ್ರತಿಯೊಂದು ವಿಷಯದಲ್ಲೂ. ಇದು ಒಂದೇ ಅಂತಲ್ಲ, CG ಅವ್ರ ಜೊತೆಗೆ ಕೂತ್ಕೊಂಡಿದ್ರು, ಎಲ್ಲದರಲ್ಲೂ ಜೊತೆಗಿರ್ತಾರೆ ಅವರು. ಅದು ದೊಡ್ಡ ಸ್ಟ್ರೆಂತ್ ಮತ್ತು ದೊಡ್ಡ ಸಪೋರ್ಟ್ ನಮಗೆ, ದೊಡ್ಡ ಇನ್ಪುಟ್ ಅದು. ಸೊ ನಮ್ಗೆ ಈಸಿ ಆಗುತ್ತೆ, ವರ್ಕ್ ಮಾಡೋಕ್ಕೆ ಈಸಿ ಆಗುತ್ತೆ. ತುಂಬ ಇದೆ. ಕೆಲವೊಂದು ಸರಿ ಪ್ಲ್ಯಾನ್ ಮಾಡಿರ್ತೀರಿ ಸರ್ ನೀವುಗಳು, ಅಂದರೆ ಮೀಟಿಂಗ್ ಎಲ್ಲವೂ ಮಾಡಿದಾಗ ಒಂದಷ್ಟು ಪ್ಲ್ಯಾನ್ಸ್ ಅಂತೂ ನಡೆದಿರುತ್ತೆ. ಬಟ್ ಆನ್ಸೆಟ್ ಅಂತ ಹೋದಾಗ ಸಾಕಷ್ಟು ಚೇಂಜಸ್ ಆಗಿರುತ್ತೆ. ಕೆಲವೊಬ್ಬರು ಚೇಂಜಸ್ ಮಾಡಲ್ಲ, ಅಂದರೆ ಏನು ನಾನು ಮಾತಾಡಿರ್ತಾರೋ ಅದನ್ನು ಹಾಗೆ ಇದು ಮಾಡ್ಕೋತಾರೆ, ಎಕ್ಸಿಕ್ಯೂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಉಪ್ಪಿ ಸರ್ ವಿಚಾರದಲ್ಲಿ ಅದು ಹೇಗಾಗುತ್ತೆ? ಆನ್ಸೆಟ್ ಚೇಂಜಸ್ ಆಗುತ್ತಾ, ಹೇಗೆ? ಓಕೆ, ಇದೆಲ್ಲ ಥಾಟ್ ಪ್ರೊಸೆಸ್ ಮೇಡಮ್. ಥಾಟ್ ಇವತ್ತು ಒಂದು ಅನಿಸುತ್ತೆ, ನಾಳೆ ಇನ್ನೊಂದು ಅನಿಸ್ತಾ ಇರ್ತದೆ, ಮತ್ತು ಇನ್ನೊಂದು ಏನೋ ಚೇಂಜ್ ಆಗ್ತಾ ಇರುತ್ತೆ. ಸೊ ನಾವು ಪ್ರಿಪೇರ್ ಆಗಿರ್ತೀವಿ. ಯೂಶ್ವಲಾಗಿ ನಾವು ಯಾವತ್ತು ಚೇಂಜಸ್, ಒಳ್ಳೆ ಚೇಂಜಸ್ ಡಿಫ್ರೆಂಟಾಗಿ ನಾವು ಒಪ್ಕೊತೀವಿ. ಅಲ್ಲನೇ ಏನೋ ಒಂದು ಇದು ಆ ಥರ ಉಪ್ಪಿ ಸರ್ ಪ್ರತಿಯೊಂದು ಏನೇ ಒಂದು ಅಪ್ಗ್ರೇಡ್ ಆದರೂ ಒಂದೊಂದು ಇನ್ಪುಟ್ ಕೊಟ್ಟರು ಖುಷಿಯಾಗೋದು. ಹಿಂಗೆ ಯೋಚಿಸ್ಬೋದಲ್ಲ, ನಮ್ಗೆ ಹಿಂಗೆ ಯಾಕೆ ಯೋಚಿಸೋಕ್ಕಾಗಿಲ್ಲ ಅಂತ. ಆ ಥರ ಅವರು ಥಾಟೇ ಸೂಪರ್. ಮತ್ತು ಎಲ್ಲ ಅಂದ್ಕೊಳ್ಳೋದು ತುಂಬ ಏನೋ ಔಟ್ ಆಫ್ ವರ್ಲ್ಡ್ ಏನೋ ಅಂತ ಇಲ್ಲ, ರಿಯಾಲಿಟಿನೇ ಅದನ್ನೇ ಸ್ಟೈಲೈಸ್ಡಾಗಿ ಮಾಡಿರೋದು. ಎಲ್ಲ ಒಂದೊಂದು ಸಿನಿಮಾದಲ್ಲಿ ಹಿಂಗಿರುತ್ತೆ, ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಆಗಲಿ, ಎಂಟರ್ಟೈನಿಂಗ್ ಆಗಲಿ, ಒಂದು ಸಬ್ಜೆಕ್ಟ್ ಆಗಲಿ, ಎಲ್ಲ ಇದೆ ಇದರಲ್ಲಿ. ವೆಯ್ಟಿಂಗ್ ಸರ್. ಇನ್ನು ವಾರ್ನರಲ್ಲಿ ನಾವು ನೋಡ್ದಂಗೆ 2040 ಬಗ್ಗೆ ಹೇಳೋದಕ್ಕೆ ಹೊರಟಿದ್ದಾರೆ, ಫ್ಯೂಚರ್ ಬಗ್ಗೆ. ಸೊ ಫ್ಯೂಚರಿಸ್ಟಿಕ್ ಅಂತ ಹೇಳೋದಕ್ಕೆ ಹೊರಟಾಗ ಸೊ ಅಲ್ಲಿನ ಒಂದಷ್ಟು ಮೂಡ್ಗಳು ಇದ್ರ ಮೇಲೆ ವರ್ಕ್ ಮಾಡಬೇಕಾಗತ್ತೆ. ಸೊ ಅದನ್ನು ನೀವು ಹೇಗೆ ಮ್ಯಾಚ್ ಮಾಡಿದ್ರಿ ಅಂತ? ಕೋವಿಡ್ ಬಂದು ಅದ್ರಲ್ಲಿ ಮೆನ್ಷನ್ ಮಾಡಿರ್ತಾರೆ, ಕೋವಿಡ್ ಬಂದು ವಾರ್ ಬಂದು ಹಿಂಗಾಗಿದೆ ಅಂದಾಗ ನಿಮ್ಗೊಂದು ವಿಜುವಲೈಸೇಷನ್ ಇರುತ್ತಲ್ಲ, ಅದನ್ನು ಅಷ್ಟೇ ಮಾಡಿರೋದು. ವಿಷಯ ಹೇಳಿದ್ದವರು ಉಪ್ಪಿ ಸಾರು, ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ವಿ ಅಷ್ಟೇ. ಥಾಟ್ ಅವ್ರದ್ದು. ಎಷ್ಟು ದಿನ ಹಿಡೀತು ಸರ್ ಇಲ್ಲೊಂದು ಸೆಟ್ ಹಾಕಿದ್ರಿ ಅಂತ ಹೇಳಿದ್ರಿ? ಸೊ ಸೆಟ್ಗಳಿಗೆ ಅಂತ ಬಂದಾಗ ಪರ್ಟಿಕ್ಯುಲರ್ ಆಗಿ ಎಷ್ಟೆಷ್ಟು ಟೈಮ್ ತಗೋತಾ ಇತ್ತು ಅಂತ? ಒಂದು ಏನದು ಒಂದು ಚಿಕ್ಕ ಊರು ಥರ ಒಂದು ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೆ ಆಲ್ಮೋಸ್ಟ್ ಒಂದು 6 ಮಂತ್ಸ್ವರೆಗೂ ವರ್ಕ್ ಮಾಡಿದ್ವಿ. ಅದಾದಮೇಲೆ ಶೂಟ್ ಆಯಿತು.
ಅಲ್ಲೇ ತುಂಬ ಎಪಿಸೋಡ್ಸ್ ನಡೆಯುತ್ತೆ. ನೈಸ್ ರೋಡಲ್ಲಿ ಮಾಡಿದ್ವಿ, ದಿಲೀಪ್ ಅಂತ ಒಂದು ಫಾರ್ಮ್ ಅವ್ರದ್ದು ಜಾಗ ಅದು, ಅಲ್ಲಿ ಮಾಡಿದ್ವಿ. ಅದಾದಮೇಲೆ ಎಷ್ಟು ಸ್ಟುಡಿಯೋಸಲ್ಲಿ ವರ್ಕ್ ಮಾಡಿದ್ವಿ, ತುಂಬ ಹೈದ್ರಾಬಾದಲ್ಲಿ ವರ್ಕ್ ಮಾಡಿದ್ವಿ. ಅಲ್ಲ ಆಲ್ಮೋಸ್ಟ್ ಇಂಡೋರ್ ಔಟ್ಡೋರ್ ಸೆಟ್ಗಳೆಲ್ಲ 6 months ಈ ಒಂದು ಸೆಟ್ಟಿಗಾಗಿತ್ತು. ಆಲ್ಮೋಸ್ಟ್ 1 year ತೊಗೊಂಡಿದ್ದೀವಿ ವರ್ಕ್ ಸೆಟ್ಟಿಗೆ ಅಂತ. ಟೋಟಲ್. ಸೊ ಫೈನಲ್ ಆಗಿ ನಾವೆಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದೀವಿ. ಅಂದರೆ ಮತ್ತೆ ಡೈರೆಕ್ಷನ್ಗೆ ಬಂದಿದ್ದಾರೆ, ಪಕ್ಕ ಏನೋ ಮಾಡ್ತಾರೆ, ಅದು ಕೂಡ ಫ್ಯೂಚರ್ ಬಗ್ಗೆನೇ ಮತ್ತೆ ಹೇಳೋದಕ್ಕೆ ಹೊರಟಿದ್ದಾರೆ ಅಂತ ಹೇಳಿ. ಸೊ ನೀವು ಅವ್ರ ಜೊತೆ ವರ್ಕ್ ಮಾಡಿ ಆ್ಯಸ್ ಎ ಫ್ಯಾನ್ ಆಗಿ, ಮೋರ್ ದೆನ್ ಟೆಕ್ನಿಷಿಯನ್ ಆಗಿ, ಆ್ಯಸ್ ಎ ಫ್ಯಾನ್ ಆಗಿ ನಾನು ವೆಯ್ಟಿಂಗ್. ಮತ್ತು ನನಗೆ ಗೊತ್ತು ಈ ಸಿನಿಮಾ ಡೆಫಿನೆಟಾಗಿ ಎಲ್ಲರಿಗೂ ರೀಚ್ ಆಗುತ್ತೆ, ಇಷ್ಟ ಆಗತ್ತೆ. ನಾನು ನಾನು ಮಾಡಿದ್ದೀನಿ ಸಿನಿಮಾ ಅಂತಲ್ಲ, ಜನರಾಗಿ ನನ್ನ ಒಪಿನಿಯನೇ ಅದು. ಯೂನಿವರ್ಸಲ್ ಸಬ್ಜೆಕ್ಟ್ ತುಂಬ ಚೆನ್ನಾಗಿದೆ ನೋಡಿ. ಯಾಕಂದರೆ ಈ ಸಿನಿಮಾ ಬಗ್ಗೆ ನಾವು ಜಾಸ್ತಿ ಏನು ಬೇರೆ ಏನು ಮಾತಾಡೋಂಗಿಲ್ಲ. ಕರೆಕ್ಟ್, ನಾವೆಲ್ಲರೂ ಆ ಒಂದು ಕ್ಯೂರಿಯಾಸಿಟಿ ಮೇಂಟೈನ್ ಆಗಲಿ ಅಂತ. ಮೇಂಟೈನ್ ಆಗಲಿ, ಸಬ್ಜೆಕ್ಟ್ ಹಂಗಿರ್ತದೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟು ಬ್ಯುಸಿ ಇದ್ರೂ ಕೂಡ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳೋದಿದ್ರೆ? ನಿಮ್ಮಂಗೆ ನಾನು ವೆಯ್ಟಿಂಗ್ 20th, ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಇದಿಷ್ಟು ಆರ್ಟ್ ಡೈರೆಕ್ಟರ್ ಅಂದರೆ UI ಸಿನಿಮಾಗೆ ವರ್ಕ್ ಮಾಡಿದಂಥ ಶಿವಕುಮಾರ್ ಅವರ ಮಾತಾಗಿತ್ತು. ಹೇಗಿರುತ್ತೆ, ಏನೇನಿರುತ್ತೆ, ಎಷ್ಟು ದಿನ ತಗೊಳ್ತು ಸೆಟ್ಗೆ, ಎಲ್ಲವನ್ನ ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರು. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.